ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಸರಳ ವಿಜ್ಞಾನದ ಸ್ಲೈಡ್ಸ್ ನಲ್ಲಿ ಮಳೆ ಹೇಗೆ ಬರುತ್ತದೆ ಅಥವಾ ಮಳೆ ಹೇಗೆ ಉಂಟಾಗುತ್ತದೆ ಅನ್ನೋದನ್ನ ಚಿಕ್ಕ ಮಕ್ಕಳಿಗೆ ಅರ್ಥವಾಗುವ ಹಾಗೆ ನೋಡೋಣ ಬನ್ನಿ. ಮಳೆ ಬರೋದು ಎಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀವಿ. ಮಳೆ ಹೇಗೆ ಬರುತ್ತೆ ಅಂತಲೂ ಗೊತ್ತಿರುತ್ತೆ. ಆದರೆ ವೈಜ್ಞಾನಿಕವಾಗಿ ಮಳೆ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ನಾವು ಇವತ್ತು ಪ್ರಯತ್ನ ಮಾಡೋಣ. ಮಳೆ ಬರೋದಕ್ಕೆ ಮೊದಲನೆಯ ಒಂದು ಶಕ್ತಿ ಬೇಕಾಗಿರೋದು ಸೂರ್ಯಶಕ್ತಿ. ಇದು ಮಳೆಯ ಮೊದಲನೆಯ ಹೆಜ್ಜೆ. ನೀರು, ಭೂಮಿಯ ಮೇಲಿರ್ತಕ್ಕಂಥ ನೀರು, ಅದರಲ್ಲೂ ಸಮುದ್ರದಲ್ಲಿರ್ತಕ್ಕಂಥ ನೀರು. ಯಾಕೆಂದ್ರೆ ನೀರು ಭೂಮಿಯ ಮೇಲೆ ಇರ್ತಕ್ಕಂಥ ಸಮುದ್ರಗಳಲ್ಲಿ ಮುಕ್ಕಾಲು ಭಾಗ ನೀರಿರುತ್ತೆ ಸಮುದ್ರದಲ್ಲಿ. ಆ ನೀರು ಸೂರ್ಯನ ಒಂದು ಶಾಖದಿಂದ ಆವಿಯಾಗಿ ಮೇಲೆ ಹೋಗ್ಬೇಕು. ಸಮುದ್ರ, ಕೆರೆ, ನದಿ ಅಥವಾ ನೆಲದಲ್ಲಿರ್ತಕ್ಕಂಥ ನೀರು ಎಲ್ಲ ನೀರು ಆವಿಯಾಗಬೇಕು. ಈ ಆವಿಯಾಗೋದಕ್ಕೆ ಇರ್ತಕ್ಕಂಥ ಶಕ್ತಿ ಒಂದೇ ಒಂದು, ಅದು ಸೂರ್ಯ ಶಕ್ತಿಯಲ್ಲಿರ್ತಕ್ಕಂಥ ಶಾಖ. ಆಗ ನೀರು ಆವಿಯಾಗಿ ಗಾಳಿಗೆ ಸೇರುತ್ತೆ. ಈ ಚಿತ್ರದಲ್ಲಿ ತೋರಿಸಿದ್ವಿ ನೋಡಿ. ಮೇಲೆ ಸೂರ್ಯ ಬೆಳಕಿರ್ತಕ್ಕಂಥದ್ದು, ಓಷನ್ನು, ನೀರು ಆವಿಯಾಗಿ ಹೋಗೋದು, ಆರೋ ಮಾರ್ಕ್ಗಳನ್ನು ತೋರಿಸಿದ್ವಿ. ಅದನ್ನು ನಾವು ಕಟ್ಕೋಬೇಕು. ನೀರು ಆವಿಯಾಯಿತು ಅಂತ ಹೇಳಿದರೆ ನೀರಿನ ಅಂದರೆ ಲಿಕ್ವಿಡ್ ಫಾರ್ಮ್, ದ್ರವದ ರೂಪದಿಂದ ಅದು ಈಗ ಗಾಳಿಯ ರೂಪಕ್ಕೆ ಬಂದ್ಬಿಡುತ್ತೆ. ಅದು ಗಾಳಿ ಈಗ ಹಗುರವಾಗುತ್ತೆ ನೀರಿನ ಹನಿಗಳಿಗಿಂತ. ಆದ್ರಿಂದ ಅದು ಮೇಲಕ್ಕೆ ಹೋಗೋದಕ್ಕೆ ಶುರುವಾಗುತ್ತೆ. ಅದು ವಾತಾವರಣದ ಮೇಲ್ಭಾಗಕ್ಕೆ ಏರ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ನೋಡಿ, ಏನು, ನೀರಿನ ಹನಿಗಳು ಭಾರವಾಗಿರುತ್ತೆ, ಅದು ಮೇಲೆ ಹೋಗ್ಲಿಕ್ಕಾಗಲ್ಲ. ಆದ್ರೆ ಅದು ನೀರು ಆವಿಯಾದಾಗ, ಸೂರ್ಯ ಶಕ್ತಿಯಿಂದ ಆವಿಯಾದಾಗ ಅದು ಗಾಳಿಯ ರೂಪಕ್ಕೆ ಬಂದ್ಬಿಡುತ್ತೆ. ಗಾಳಿಯ ರೂಪಕ್ಕೆ ಬಂದ್ಮೇಲೆ ಅದು ಹಗುರವಾಗಿ ಮೇಲಕ್ಕೆ ಹೋಗುತ್ತೆ. ಅಂದ್ರೆ ಬರ್ತಾ ಬರ್ತಾ ನೀರಿನ ಒಂದು ಪೊರೆಯಿಂದ ಮೇಲ್ಗಡೆ ಆವಿಯಾಗಿ ಮೇಲಕ್ಕೆ, ಯಾರೋ ತೋರಿಸಲ್ಲ, ಮೇಲಕ್ಕೆ ಹೋಗ್ತಾ ಇರುತ್ತೆ. ಎಲ್ಲಿ ತನಕ ಹೋಗುತ್ತೆ ಅಂದ್ರೆ ಎಲ್ಲಿ ಕೂಲ್ ಆಗಿರುತ್ತೋ ಅಲ್ಲಿ ತನಕ ಅದು ಹೋಗ್ತಾನೆ ಇರುತ್ತೆ. ಹಾಗಾದ್ರೆ ಈ ನೀರಿನ ಆವಿ ಮೇಲಕ್ಕೆ ಹೋಗುತ್ತಲ್ಲ, ಹೋಗೋದೆಲ್ಲ ಏನೋ ಎಲ್ಲಿ ಹೋಗುತ್ತೆ, ಎಲ್ಲಿ ಸೇರ್ಕೊಳ್ಳುತ್ತೆ, ಏನಾಗುತ್ತೆ ಅಂತ ಕೇಳಿದ್ರೆ ಅವು ಮೋಡಗಳಾಗಿ ರೂಪುಗೊಳ್ಳುತ್ತವೆ. ಕಾರಣ ಏನಂದ್ರೆ ತಂಪಾದ ಗಾಳಿಯಲ್ಲಿ ಆವಿ ಸಣ್ಣ ಹನಿಗಳ ರೂಪಕ್ಕೆ ಬಂದ್ಬಿಡುತ್ತೆ. ಈ ಸಣ್ಣ ಹನಿಗಳ ರೂಪ ಇದೆಯಲ್ಲ, ಅವುಗಳು ಒಟ್ಟಾಗಿ ಒಂದೊಂದೇ ಸೇರ್ಕೊಂಡು ಅವು ಮೋಡಗಳಾಗ್ಬಿಡುತ್ತೆ. ಅಂದ್ರೆ ಮೋಡಗಳಲ್ಲಿ ತುಂಬಾ ಸಣ್ಣ ಸಣ್ಣ ನೀರಿನ ಹನಿಗಳು ಸೇರ್ಕೊಂಡಿರ್ತಕ್ಕಂಥದ್ದೇ ಮೋಡ. ಮೋಡ ಆಗೋದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೀರಿನಲ್ಲಿ ಇದ್ದಂತ ನೀರಿನ ಹನಿಗಳು ಆವಿಯಾಗಿ ಮೇಲಕ್ಕೆ ಹೋಗ್ಬೇಕು. ಈ ಆವಿ ತಣ್ಣಗಾಗಿ ಸಣ್ಣ ಸಣ್ಣ ನೀರಿನ ಹನಿಗಳಾಗಿ ಒಟ್ಟಾಗಿ ಸೇರ್ಕೊಂಡಾಗ ಅದು ಮೋಡ ಆಗುತ್ತೆ. ಮೋಡದಲ್ಲಿ ಅನೇಕ ವಿಧವಾದ ಮೋಡಗಳಿವೆ. ಇಲ್ಲಿ ಅದನ್ನ ನಾನು ಹೇಳಲ್ಲ, ಅದಿಷ್ಟು ಹೇಳ್ಬೋದು. ಆವಿ, ಹನಿ, ಮೋಡ, ಈ ಮೂರನ್ನು ಜ್ಞಾಪಕ ಇಟ್ಕೊಳ್ಳಿ. ಮೋಡದಲ್ಲಿ ಏನಾಗುತ್ತೆ, ಮೋಡ ಫಾರ್ಮೇಶನ್ ಆಗುತ್ತೆ, ಕರೆಕ್ಟ್. ಮೋಡದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕೆಳಗೆ ಚಿತ್ರ ತೋರಿಸಿ ನೋಡಿ. ಇವಾಪರೇಷನ್ ಆಗುತ್ತೆ, ವಾಟರ್ ವೇಪರ್ಸ್ ಎಲ್ಲ ಮೇಲಕ್ಕೆ ಹೋಗುತ್ತೆ, ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಆಗಿ ನೀರಿನ ಜೊತೆ ಸೇರ್ಕೊಳ್ಳುತ್ತೆ. ಕ್ಲೌಡ್ ಅಲ್ಲಿ ನೀರಿನ ಡ್ರಾಪ್ಲೆಟ್ಸ್, ಸಣ್ಣ 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 ಡ್ರಾಪ್ಲೆಟ್ಸ್ ಇರುತ್ತೆ. ಈ ಡ್ರಾಪ್ಲೆಟ್ಸ್ ಎಲ್ಲ ಸೇರ್ಕೊಂಡಾಗ ಮೋಡ ಆಗ್ಬಿಡುತ್ತೆ, ದೊಡ್ಡದಾಗಿ ಮೋಡ ಆಗ್ಬಿಡುತ್ತೆ. ಮೋಡ ಆಗ್ತಕ್ಕಂಥದ್ರಲ್ಲಿ ಒಂದು ಮೋಡದಲ್ಲಿ ಲಕ್ಷಾಂತರ, ಕೋಟ್ಯಾಂತರ ನೀರಿನ ಹನಿಗಳು ಇರುತ್ತೆ. ಅದು ಜ್ಞಾಪಕ ಇಟ್ಕೊಳ್ಳಿ. ಒಟ್ಟಿನಲ್ಲಿ ನೀರಿನ ಹನಿಗಳು ಮೋಡದಲ್ಲಿ ಇರುತ್ತೆ. ಆಮೇಲೆ ಮಳೆ ಹೇಗೆ ಬರುತ್ತೆ ಅನ್ನೋದು ಬೇರೆ ವಿಚಾರ. ಈಗ ಒಟ್ಟಿನಲ್ಲಿ ಮೋಡದಲ್ಲಿ ನೀರಿನ
ಹನಿಗಳಿವೆ ಅನ್ನೋದನ್ನು ಜ್ಞಾಪಿಸ್ಕೋಬೇಕು. ಮೋಡದಲ್ಲಿದ್ದಂತ ನೀರು ಮಳೆಯಾಗಿ ಏಕೆ ಕೆಳಗೆ ಬೀಳ್ಬೇಕು ಅಂತ ಕೇಳಿದ್ರೆ ಇಷ್ಟು ಹೇಳ್ಬೋದು. ಭೂಮಿಯಲ್ಲಿ ಗುರುತ್ವಾಕರ್ಷಣೆ ಇದೆ. ಭೂಮಿಯಿಂದ ಮೇಲಕ್ಕೆ ಯಾವ್ದಾದ್ರು ಹೋದ್ರೆ ಅದು ಭೂಮಿ ಹತ್ರ ಬಂದ್ರೆ ಅದನ್ನ ಎಳ್ಕೊಂಡ್ಬಿಡುತ್ತೆ. ಈ ಮೋಡಗಳು ಸ್ವಲ್ಪ ಭೂಮಿ ಹತ್ರಕ್ಕೆ ಬಂತು ಅಂದಾಗೆಲ್ಲ ಹನಿಗಳು ಭಾರವಾಗಕ್ಕೆ ಶುರುವಾಗುತ್ತೆ. ಮೋಡವು ಹನಿಗಳನ್ನು ಹಿಡಿದುಕೊಳ್ಳಲು ಸಾಧ್ಯ ಆಗಲ್ಲ. ಕಾರಣ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ. ಅಂದ್ರೆ ಮೋಡ ತುಂಬಾ ಮೇಲಿದ್ರೆ ಮಳೆ ಬರೋದಿಲ್ಲ. ಮೋಡ ಭೂಮಿಯ ಹತ್ತಿರಕ್ಕೆ ಬಂತು ಅಂತ ಹೇಳಿದ್ರೆ ಭೂಮಿಯ ಆಕರ್ಷಣೆ ಅದನ್ನು ಎಳ್ಕೊಳ್ಳುತ್ತೆ. ಆಗ ಮಳೆಯ ಹನಿಗಳು ಬೀಳೋದಕ್ಕೆ ಶುರುವಾಗುತ್ತೆ. ನೀರಿನ ಹನಿ ಭಾರವಾಗಿ ಮಳೆಗಳ ರೂಪದಲ್ಲಿ ಭೂಮಿಯ ಮೇಲೆ ಮತ್ತೆ ಬೀಳುತ್ತೆ. ಮಳೆ ಬಂದ ಮೇಲೆ ಏನಾಗುತ್ತೆ? ಮಳೆ ನೀರು ಅಂದ್ರೆ ನೀರು ಮತ್ತೆ ಭೂಮಿಗೆ ವಾಪಸ್ ಆಗುತ್ತೆ. ನದಿಗಳು ತುಂಬುತ್ತೆ, ಕೆರೆಗಳು ತುಂಬುತ್ತೆ, ಸಸ್ಯಗಳು ಬೆಳೆಯೋದಕ್ಕೆ ಶುರುವಾಗುತ್ತೆ. ಮತ್ತೆ ಇದೇ ಒಂದು ಚಕ್ರ ಕಂಟಿನ್ಯೂ ಆಗಿ ಸೂರ್ಯನ ಶಾಖದಿಂದ ಮತ್ತೆ ಪುನಃ ಆವಿಯಾಗುತ್ತೆ, ಮತ್ತೆ ಮೇಲಕ್ಕೆ ಹೋಗುತ್ತೆ, ಮತ್ತೆ ಮೋಡವಾಗುತ್ತೆ, ಮತ್ತೆ ಬರುತ್ತೆ, ಮತ್ತೆ ನದಿ ಕೆರೆ ಎಲ್ಲ ತುಂಬುತ್ತೆ. ಇದೇ ಒಂದು ನೈಸರ್ಗಿಕ ವಿಚಿತ್ರ. ಈ ಒಂದು ನೈಸರ್ಗಿಕ ಆಶ್ಚರ್ಯವನ್ನ ನಾವು ವಿಜ್ಞಾನದ ಮೂಲಕ ಹೇಳ್ಬೇಕು ಅಂದ್ರೆ ವಿಜ್ಞಾನದಲ್ಲಿ ಅದನ್ನ ನೀರಿನ ಚಕ್ರ ಅಥವಾ ವಾಟರ್ ಸೈಕಲ್ ಅಂತ ಕರೀತಾರೆ. ಇಲ್ಲಿ ತೋರಿಸಿದೀನಿ ನೋಡಿ. ಮಳೆ ಒಂದು ಚಕ್ರದ ಭಾಗ, ನೀರಿನ ಚಕ್ರದ ಒಂದು ಭಾಗ. ನೀರು ಆವಿಯಾಗುತ್ತೆ, ಮೋಡ ರಚನೆ ಆಗುತ್ತೆ, ಮಳೆ ಬರುತ್ತೆ, ನೀರು ಮತ್ತೆ ಸಮುದ್ರಕ್ಕೆ ಸೇರುತ್ತೆ, ಸಮುದ್ರದಲ್ಲಿ ಮತ್ತೆ ನೀರು ಸೂರ್ಯನ ಶಾಖದಿಂದ ಆವಿಯಾಗಿ ಮೇಲಕ್ಕೆ ಹೋಗುತ್ತೆ. ಇಲ್ಲಿ ಈ ಚಿತ್ರದಲ್ಲಿ ತೋರಿಸಿದೆ ನೋಡಿ. ನೀರು, ಮಳೆ, ಮೋಡದಿಂದ ಬರೋಣ, ಸೂರ್ಯ, ಮೋಡ ಎಲ್ಲ ಹೀಗೆ ಕಂಡೆನ್ಸೇಷನ್, ಪ್ರಿಸಿಪಿಟೇಷನ್, ಕಲೆಕ್ಷನ್, ಇವಾಪರೇಷನ್. ಇದು ಒಂದು ದೊಡ್ಡ ಸೈಕಲ್. ಇದನ್ನ ವಾಟರ್ ಸೈಕಲ್ ಅನ್ನೋದನ್ನ ಹೇಳ್ತಾರೆ. ನಮ್ಮ ಭೂಮಿಯ ಮೇಲೆ ಕೆಲವು ಕಡೆ ಮಳೆ ಬೀಳೋದೇ ಇಲ್ಲ, ಬಿದ್ರೂ ಬಹಳ ಕಡಿಮೆ ಬೀಳುತ್ತೆ. ನೀರು ಕಡಿಮೆ ಬೀಳ್ತಕ್ಕಂಥ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಡೆಸರ್ಟ್ಸ್ ಅಂತ ಹೇಳ್ತೀವಲ್ಲ, ಮರಳುಗಾಡು ಅದು, ಮತ್ತೆ ಅಂಟಾರ್ಟಿಕಾ ಅಂತಕ್ಕಂಥ ಒಂದು ಭೂಮಿಯ ಒಂದು ತುದಿ. ಇಲ್ಲಿ ಮಳೆ ಬೀಳೋದೇ ಇಲ್ಲ, ಆದ್ರಿಂದ ಅದಕ್ಕೆ ಡೆಸರ್ಟ್ ಅಂತಾರೆ. ಯಾಕೆ ಮಳೆ ಬೀಳಲ್ಲ ಅಂತ ಹೇಳೋದು ಬೇರೆ ವಿಚಾರ, ಅದನ್ನು ಮುಂದೆ ನೋಡೋಣ. ಮಳೆ ಬೀಳದೆ ಹೋದ್ರೆ ಅದನ್ನ ನಾವು ಮರುಭೂಮಿ ಅಂತ ಕರಿತೀವಿ. ಅಂಟಾರ್ಟಿಕಾದಲ್ಲಿ ಐಸ್ ಇದ್ರೂ ಸಹಿತ ಅದು ಒಂದು ಮರುಭೂಮಿ, ಕಾರಣ ಅಲ್ಲಿ ಮಳೆ ಬೀಳಲ್ಲ. ಸಹರಾ ಡೆಸರ್ಟ್ ನಲ್ಲಿ ತುಂಬಾ ಮರಳಿರುತ್ತೆ, ಅಲ್ಲೂ ಮಳೆ ಬೀಳಲ್ಲ, ಅದನ್ನು ಮರುಭೂಮಿ ಅಂತ ಕರಿತೀವಿ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ಕ್ರೆಡಿಟ್ಸ್. ಇದರ ಕಾನ್ಸೆಪ್ಟು, ಡಿಸೈನು, ವಾಯ್ಸು ಕೊಟ್ಟಿರೋದು CG ನಾಗರಾಜ. ನಾನು ಉಪಾಧ್ಯಾಯನ ಕೆಲಸ ಮಾಡಿ ಅನೇಕ ಸಾರಿ ಮಕ್ಕಳಿಗೆ ಮಳೆ ಹೆಂಗ್ ಬರುತ್ತೆ ಅಂತ ಕೇಳಿದಾಗ ಮಳೆ ಮೋಡದಿಂದ ಬರುತ್ತೆ ಸರ್ ಅಂತಾರೆ. ಆದ್ರೆ ಅದು ಹೇಗಾಗುತ್ತೆ ಅನ್ನೋದು ಕಾನ್ಸೆಪ್ಟು ನಾವು ಹೇಳ್ಬೇಕಾದ್ರೆ ವಾಟರ್ ಸೈಕಲ್ನಲ್ಲೂ ಸರಿ ಹೇಳಲ್ಲ. ಇದು ಒಂದು ಇರ್ಲಿ ಅಂದ್ಬಿಟ್ಟು ನಾನು ಈ ಒಂದು ಕಾನ್ಸೆಪ್ಟ್ ಅನ್ನ ಡಿಸೈನ್ ಮಾಡಿ PPT ತರ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಕಾಡೆಮಿಕ್ ಅಸಿಸ್ಟೆನ್ಸ್ ಇದಕ್ಕೆ ChatGPT ತಗೊಂಡಿದ್ದೀನಿ. ಇಮೇಜಸ್ಸು ಕ್ರಿಯೇಟಿವ್ ಕಾಮನ್ಸು ಮತ್ತೆ ಗೂಗಲ್ ಇಂದ. ಯೂಟ್ಯೂಬ್ನವರು ಪಬ್ಲಿಷ್ ಮಾಡ್ತಾರೆ, ಅವ್ರಿಗೂ ನನ್ನ ವಂದನೆಗಳು. ನನ್ನ ಒಂದು ಚಾನಲ್ಲು @ನಾಗರಾಜ ಚಿತ್ರದುರ್ಗ 1938 ಅಂತ ನೀವು ಕ್ಲಿಕ್ ಮಾಡಿದರೆ 580 ಟಾಪಿಕ್ಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ವಿಷಯಗಳು ಸಿಗುತ್ತೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುಡ್ ಈವ್ನಿಂಗ್, ಗುಡ್ ನೈಟ್, ಗುಡ್ ಮಾರ್ನಿಂಗ್, ಎವ್ರಿಥಿಂಗ್. ಆಲ್ ಗುಡ್ ಲಕ್ ಟು ಯು.